ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರೋ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ಹಾಗೂ ಮಹತ್ವದ ನಿರ್ಧಾರ ತಗೊಂಡಿದೆ. ಬಹುಶಃ ನರೇಂದ್ರ ಮೋದಿ ಅವರ 2.0 ಆಡಳಿತದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸಿಷನ್ ಅಂತ ಹೇಳ್ಬೋದು. ಹಲವು ಪರ ವಿರೋಧಗಳ ನಡುವೆ ಈಗ ದೇಶದಲ್ಲಿ CAA ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಅಧಿಕೃತವಾಗಿ ಜಾರಿ ಆಗಿದೆ. ಕೇಂದ್ರ ಸರ್ಕಾರ CAAಗೆ ಅಧಿಕೃತವಾಗಿ ನೋಟಿಫಿಕೇಶನ್ ಜಾರಿ ಮಾಡಿದೆ, ರೂಲ್ಸ್ ಗಳನ್ನ ಜಾರಿ ಮಾಡಿದೆ, ಇಂಪ್ಲಿಮೆಂಟೇಷನ್ ಮಾಡಲಾಗಿದೆ. ಈ ವರದಿಯಲ್ಲಿ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋ ಪ್ರಯತ್ನ ಮಾಡೋಣ. CAA ಪೌರತ್ವ ತಿದ್ದುಪಡಿ ಕಾಯ್ದೆ ಇದು ಬಂದ 4 ವರ್ಷಗಳ ನಂತರ ಈಗ ರೂಲ್ಸ್ ಇಶ್ಯೂ ಮಾಡಲಾಗಿದೆ. ಅಂದ್ರೆ ಯಾವುದೇ ಒಂದು ಕಾನೂನು ಪಾಸ್ ಆದ ತಕ್ಷಣ ಜಾರಿ ಆಗಲ್ಲ, ಕಾಯ್ದೆಯಲ್ಲಿ ನಿಯಮಗಳಿರೋದಿಲ್ಲ. ಅದೇ ರೀತಿ CAA ಕಾಯ್ದೆ ಪಾಸ್ ಆಗಿತ್ತಾದ್ರೂ ಜಾರಿ ಆಗೋಕೆ ಅದರ ನಿಯಮಗಳನ್ನ ಸ್ಪಷ್ಟಪಡಿಸಿರಲಿಲ್ಲ. ಆದ್ರೆ ಈಗ ಆ ನಿಯಮಗಳನ್ನ ಪ್ರಕಟಿಸಲಾಗಿದೆ. ಈ ನಿಯಮಗಳನ್ನ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ರೂಲ್ಸ್ 2024 ಅಂತ ಕರೆಯಲಾಗಿದೆ. ಅಲ್ಲದೆ ಈ ನಿಯಮಗಳು CAA 2019ಕ್ಕೆ ಅರ್ಹರಾದವರಿಗೆ ಭಾರತದ ಪೌರತ್ವ ಪಡೆಯೋಕೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಕೊಟ್ಟಿವೆ. ಹೊಸ ವೆಬ್ಸೈಟ್ ಓಪನ್ ಮಾಡಲಾಗುತ್ತೆ ಅಂತ ಕೂಡ ಗೃಹ ಇಲಾಖೆ ಹೇಳಿದೆ. ಅರ್ಜಿಯ ಮಾದರಿ ಯಾವ ರೀತಿ ಇರುತ್ತೆ ಅಂತ ಕೂಡ ಅದನ್ನ ಕ್ಲಿಯರ್ ಆಗಿ ತಿಳಿಸಲಾಗಿದೆ. ಸ್ಕ್ರೀನ್ ಮೇಲೆ ನೀವು ಇದನ್ನ ನೋಡ್ತಾ ಇದ್ದೀರಾ. ಸ್ನೇಹಿತರೆ, ನಾವೀಗ ಏನಿದು CAA, ಏನಿದು NRC, ಏನಿದು NPR, ಏನಿದು ವಿವಾದ ಅನ್ನೋದನ್ನ ಒಂದು ಕ್ವಿಕ್ ರಿಕ್ಯಾಪ್ ಮಾಡ್ಕೊಂಡ್ ಬರೋಣ. CAA ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಸಂವಿಧಾನದಲ್ಲಿ ತಿದ್ದುಪಡಿಯಾದ ಕಾನೂನಿದು. ಇದಕ್ಕೂ ಮುಂಚೆ ಒಂದು ಕಾನೂನು ಇತ್ತು, ಸಿಟಿಜನ್ಶಿಪ್ ಆಕ್ಟ್ ಅಂತ. ಆದ್ರೆ ಡಿಸೆಂಬರ್ 11, 2019ರಲ್ಲಿ ಅಂದ್ರೆ ನರೇಂದ್ರ ಮೋದಿ ಸರ್ಕಾರದ 2ನೇ ಅವಧಿಯಲ್ಲಿ ಇದಕ್ಕೆ ತಿದ್ದುಪಡಿ ತರಲಾಯಿತು. ಈ ತಿದ್ದುಪಡಿ ಅನ್ವಯ 3 ನಿರ್ದಿಷ್ಟ ದೇಶಗಳಿಂದ ಅಂದ್ರೆ ಪಾಕಿಸ್ತಾನ, ಬಾಂಗ್ಲಾ ಮತ್ತು ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬಂದ ವಲಸಿಗರಿಗೆ ಪೌರತ್ವ ಸಿಗುತ್ತೆ. ಒಟ್ಟು 6 ಸಮುದಾಯಗಳ ವಲಸಿಗರಿಗೆ ಈ ಪೌರತ್ವ ಕೊಡಲಾಗುತ್ತೆ. ಅದರಲ್ಲಿ ಹಿಂದೂ, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿ ಹಾಗೂ ಕ್ರೈಸ್ತರು ಇವರಿಗೆ ಮಾತ್ರ ಸಿಗುತ್ತೆ. ಧಾರ್ಮಿಕವಾಗಿ ಆ ದೇಶಗಳಲ್ಲಿ ದೌರ್ಜನ್ಯ ಅನುಭವಿಸಿದ ಆ 3 ದೇಶಗಳ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅನುಕೂಲ ಮಾಡಕ್ಕೆ ಈ ಕಾನೂನು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತದಲ್ಲಿ ಒಬ್ಬ ವ್ಯಕ್ತಿಯನ್ನ ಸಿಟಿಸನ್ ಅಥವಾ ನಾಗರಿಕ ಅಂತ ಗುರುತಿಸೋಕೆ ದೇಶದಲ್ಲಿಟ್ಟು 3 ಕಾನೂನುಗಳಿವೆ. ಒಂದು 1946ರ ವಿದೇಶಿಗರ ಕಾಯ್ದೆ, 2ನೇದು 1920ರ ಪಾಸ್ಪೋರ್ಟ್ ಕಾಯ್ದೆ, 3ನೇದು 1955ರ ನಾಗರಿಕತ್ವ ಕಾಯ್ದೆ. ಆದರೆ ಈಗ ಅದು 2024ರ ಪೌರತ್ವ ತಿದ್ದುಪಡಿ ಕಾಯ್ದೆಯಾಗಿ ಬದಲಾಗಿದೆ. CAA ಮಾನದಂಡ ಏನು? ಆಗಲೇ ಹೇಳಿದ ಹಾಗೆ 3 ದೇಶಗಳ 6 ಸಮುದಾಯದವರಿಗೆ, ಆ 3 ದೇಶಗಳ ಅಲ್ಪಸಂಖ್ಯಾತರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. 2014ರ ಡಿಸೆಂಬರ್ 31ಕ್ಕೂ ಮುಂಚೆ ಈ ದೇಶದಲ್ಲಿ ನೆಲೆಸಿದ್ರೆ ಅವರಿಗೆ ಈ ಪೌರತ್ವ ಕೊಡಲಾಗುತ್ತೆ. ಒಂದ್ಸಲ ಅವರು ಅರ್ಹತೆ ಪಡೆದು ಭಾರತದ ಪೌರತ್ವ ಪಡ್ಕೊಂಡ್ರೆ ಅವರು ಇಲ್ಲಿನ ನಾಗರಿಕರೇ ಆಗ್ತಾರೆ. ಅವರಿಗೆ ಇಲ್ಲಿ ಬರೋ ಎಲ್ಲ ಸೌಲಭ್ಯ ಸಿಗುತ್ತೆ. ವಾಸಿಸೋ ಹಕ್ಕು, ಮಾತನಾಡೋ ಹಕ್ಕು, ಧಾರ್ಮಿಕ ಹಕ್ಕು, ಹೀಗೆ ಒಬ್ಬ ಹುಟ್ಟು ಭಾರತೀಯನಿಗೆ ಯಾವೆಲ್ಲ ಸೌಲಭ್ಯ ಸಿಗುತ್ತೋ ಆ ಎಲ್ಲ ಸೌಲಭ್ಯವನ್ನು ಇವರು ಕೂಡ ಪಡಿತಾರೆ. ಈ ಕಾನೂನು ಮಾಡ್ತೀವಿ ಅಂತ BJP ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳ್ಕೊಂಡಿತ್ತು. 2019ರಲ್ಲಿ ಮಸೂದೆಯನ್ನು ತಂದು 2 ಸದನಗಳಲ್ಲಿ ಪಾಸ್ ಕೂಡ ಮಾಡಿಕೊಂಡಿತ್ತು. ಬಟ್ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಯಾಕಂದರೆ 2019ರಲ್ಲಿ ದೇಶವ್ಯಾಪಿ ದೊಡ್ಡ ಗಲಾಟೆಯಾಗಿತ್ತು. ಇದನ್ನು ವಿರೋಧಿಸಿ ದೊಡ್ಡ ಪ್ರಮಾಣದ ಗೊಂದಲಗಳು ಕೂಡ ಉಂಟಾಗಿದ್ವು. ಆಗ ಏನೇನೋ ಪ್ರಚಾರಗಳು, ಏನೇನೋ ಊಹಾಪೋಹಗಳೆಲ್ಲ ಹರಿದಾಡಿದ್ವು. 2020ರ ಜನವರಿ 6ರ ಹೊತ್ತಿಗೆ ದೇಶಾದ್ಯಂತ ಇದನ್ನು ವಿರೋಧಿಸಿ 31 ಪ್ರತಿಭಟನಾಕಾರರು ಪ್ರಾಣ ಕೂಡ ಕಳ್ಕೊಂಡಿದ್ರು. ಇದಾದಮೇಲೆ ಕೇಂದ್ರ ಸರ್ಕಾರ ತುಂಬ ಹುಷಾರಾಗಿ ಹೆಜ್ಜೆ ಇಡ್ತಾ ಇತ್ತು. ಈಗ ಎಲೆಕ್ಷನ್ಗಿಂತ ಜಸ್ಟ್ ಬಿಫೋರ್ ಇದನ್ನು ಅಫಿಷಿಯಲಿ ಇಂಪ್ಲಿಮೆಂಟ್ ಕೂಡ ಮಾಡಲಾಗಿದೆ. ಆಲ್ರೆಡಿ ಜಾರಿಯಾಗಿ ಹೋಗಿತ್ತು. ಎಸ್ ಸ್ನೇಹಿತರೆ, CAA ದೇಶಾದ್ಯಂತ ಜಾರಿಗೆ ಈಗ ಬಂದರೂ ಕೂಡ, ಅಂದರೆ ನಿಯಮಗಳು ಇವಾಗ ಜಾರಿ ಆದರೂ ಕೂಡ 1955ರ ನಾಗರಿಕ ಪೌರತ್ವ ಕಾಯ್ದೆ ಅಡಿಯಲ್ಲಿ ಪಾಕ್, ಬಾಂಗ್ಲಾ ಹಾಗೂ ಅಫ್ಘಾನ್ನಿಂದ ವಲಸೆ ಬಂದಿದ್ದ 1414 ಜನರಿಗೆ ಆಲ್ರೆಡಿ ಪೌರತ್ವ ಕೊಡಲಾಗಿದೆ. ಇದರಲ್ಲಿ ಮುಸ್ಲಿಮೇತರರು, ಅಂದರೆ ಮುಸ್ಲಿಮರು ಆ ರಾಜ್ಯಗಳಲ್ಲಿ ಬಹುಸಂಖ್ಯಾತರಲ್ವಾ, ಸೊ ಅಲ್ಲಿ ಹಿಂಸೆಗೊಳಗಾದ ಅಲ್ಪಸಂಖ್ಯಾತರಿಗೆ ಅಂದರೆ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ ಹಾಗೂ ಕ್ರಿಶ್ಚಿಯನ್ರಿಗೆ ಭಾರತದ ಪೌರತ್ವ ಸಿಕ್ಕಿದೆ. ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳ ಗೃಹ ಕಾರ್ಯದರ್ಶಿಗಳಿಗೆ ಹಾಗೂ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಿಗೆ ಈ ಪೌರತ್ವ ಕೊಡೋಕೆ ಅವಕಾಶ ಕೊಟ್ಟಿತ್ತು. ಹೀಗಾಗಿ ಈ ಮುಂಚೆನೇ 9 ರಾಜ್ಯಗಳ ಗೃಹ ಕಾರ್ಯದರ್ಶಿಗಳು ಗುಜರಾತ್, ರಾಜಸ್ಥಾನ್, ಛತ್ತೀಸ್ಗಢ, ಹರಿಯಾಣ, ಪಂಜಾಬ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದಿಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಪೌರತ್ವ ಕೊಡಲಾಗಿದೆ. 31 ಜಿಲ್ಲೆಗಳ ಮ್ಯಾಜಿಸ್ಟ್ರೇಟ್ಗಳು ಪೌರತ್ವ ಕಾಯ್ದೆ ಅಡಿಯಲ್ಲಿ ವಲಸಿಗರಿಗೆ ಪೌರತ್ವ ಕೊಟ್ಟು ಬಿಟ್ಟಿದ್ದಾರೆ.
ಆದರೆ ಈಗ ಪೂರ್ಣವಾಗಿ ದೇಶಾದ್ಯಂತ ಜಾರಿ ಮಾಡೋಕೆ ಅವುಗಳಿಗೆ ನಿಯಮಗಳ ಒಂದು ಗುಚ್ಛವನ್ನು ಕೊಡಲಾಗಿದೆ. NRC ಅಂದರೆ ಏನು? NRC ಬಗ್ಗೆ ಕೂಡ ಚರ್ಚೆ ಆಗುತ್ತೆ CAA ಬಗ್ಗೆ ಬಂದಾಗ. NRC ಅಂದರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ. ಇದರ ಪ್ರಕಾರ ಭಾರತದಲ್ಲಿರೋ ಎಲ್ಲ ನಾಗರಿಕರು ತಮ್ಮ ಗುರುತನ್ನು ತೋರಿಸಬೇಕು, ತಾವು ಭಾರತೀಯರು ಅಂತ ಪೌರತ್ವ ಸಾಬೀತು ಮಾಡಬೇಕು. ಯಾವ ರೀತಿ ಅಂತ NRC ಇಂಪ್ಲಿಮೆಂಟ್ ಆದ್ಮೇಲೆ ಗೊತ್ತಾಗುತ್ತೆ ದೇಶವ್ಯಾಪಿ. ಸದ್ಯದ ಮಾಹಿತಿ ಪ್ರಕಾರ ಆಧಾರ್, ವೋಟರ್ ID, ಪಾಸ್ಪೋರ್ಟ್, ಲೈಸೆನ್ಸ್, ಇನ್ಶೂರೆನ್ಸ್ ಪೇಪರ್, ಬರ್ತ್ ಸರ್ಟಿಫಿಕೇಟ್, ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್, ಮನೆ ಅಥವಾ ಜಾಗಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇತ್ಯಾದಿ ಆಧಾರಗಳ ಮೇಲೆ ಸಾಬೀತು ಮಾಡಬಹುದು. NRC ಸದ್ಯ ದೇಶವ್ಯಾಪಿ ಜಾರಿ ಮಾಡೋದ್ರ ಬಗ್ಗೆ ಸರ್ಕಾರ ಏನೂ ಡಿಕ್ಲರೇಷನ್ ಮಾಡಿಲ್ಲ. ಅಸ್ಸಾಂನಲ್ಲಿ NRC ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಅಲ್ಲಿ ಬಾಂಗ್ಲಾ ವಲಸಿಗರ ಸಮಸ್ಯೆ ತುಂಬ ಜಾಸ್ತಿಯಲ್ಲಿರೋದ್ರಿಂದ ಅಸ್ಸಾಂ ಬಗ್ಗೆ ಚೂರು ಡೀಟೇಲ್ ಆಗಿ ನೋಡಲೇಬೇಕು. ಪೂರ್ವ ಪಾಕಿಸ್ತಾನವನ್ನು ಪಾಕಿಸ್ತಾನದಿಂದ ಬಿಡಿಸಿ ಸ್ವಾತಂತ್ರ್ಯ ಕೊಡಿಸಿ ಬಾಂಗ್ಲಾ ಅಂತ ಪ್ರತ್ಯೇಕ ದೇಶ ಆಗಿದ್ದು 1971ರಲ್ಲಿ. ಆಗಿನ ಇಂದಿರಾ ಗಾಂಧಿ ಸರ್ಕಾರ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿತ್ತು. ಇಂದಿರಾ ಗಾಂಧಿ ಆ ರೀತಿ ಮಾಡೋಕ್ಕೆ ದೊಡ್ಡ ಕಾರಣ ಅಂದರೆ ಬಾಂಗ್ಲಾದೇಶ ಅಥವಾ ಅಂದಿನ ಪೂರ್ವ ಪಾಕಿಸ್ತಾನದಿಂದ ಭಾರತಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಬಂದು ಸೇರ್ಕೊಳ್ತಾ ಇದ್ದ ವಲಸಿಗರ ಸಮಸ್ಯೆ. ಆದರೆ ಬಾಂಗ್ಲಾದೇಶ ಸೃಷ್ಟಿಯಾದ ನಂತರವೂ ವಲಸಿಗರ ಸಮಸ್ಯೆ ಮುಂದುವರಿತು. ಮುಖ್ಯವಾಗಿ ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಕೋಟ್ಯಂತರ ಸಂಖ್ಯೆಯಲ್ಲಿ ಅಕ್ರಮ ವಲಸಿಗರು ಬಂದು ಸೇರ್ಕೊಂಡಿದ್ದಾರೆ. ಇವ್ರನ್ನ ಹೊರ ಹಾಕಬೇಕು ಅಂತ ಅಸ್ಸಾಂನಲ್ಲಿ 70 ಹಾಗೂ 80ರ ದಶಕದಲ್ಲಿ ದೊಡ್ಡ ಗಲಭೆ ಶುರುವಾಯಿತು. ಆಗ ಅಂದಿನ ರಾಜೀವ್ ಗಾಂಧಿ ಸರ್ಕಾರ ಅಸ್ಸಾಂ ಅಕಾರ್ಡ್ ಅಥವಾ ಅಸ್ಸಾಂ ಒಪ್ಪಂದವನ್ನು ಮಾಡಿಕೊಳ್ತು. ಆಗ ಹುಟ್ಕೊಂಡಿದ್ದೆ NRC. ಅಸ್ಸಾಂನಲ್ಲಿ NRC ಮಾಡಬೇಕು. 1971ರ ನಂತರ ಅಕ್ರಮ ವಲಸೆ ಬಂದವರನ್ನ ಗುರುತಿಸಿ ವಾಪಸ್ ಕಳಿಸಬೇಕು ಅನ್ನೋದು ಇದರ ಉದ್ದೇಶ. ಆದರೆ ತುಂಬ ದಿನ ಇದನ್ನು ಜಾರಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿ ಅಸ್ಸಾಂನಲ್ಲಿ ಈ ಪ್ರಕ್ರಿಯೆ ಈಗ ನಡೀತಾ ಇದೆ. 1971ಕ್ಕಿಂತ ಮೊದಲಿಂದಲೂ ವಾಸವಾಗಿರೋ ಬಗ್ಗೆ ದಾಖಲೆ ಕೊಡಬೇಕಾ? ಬನ್ನಿ ಈ ಅನುಮಾನವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಅಸ್ಸಾಂನಲ್ಲಿ ಹಾಗೂ ಮುಂದೆ ಒಂದು ವೇಳೆ ದೇಶವ್ಯಾಪಿ NRC ಬಂದರೂ ಕೂಡ ಇದು CAA, NRC, NPR ಒಟ್ಟಿಗೆ ಬರುತ್ತೆ ಅನ್ನೋದು ಈಗ ಇರೋ ವಿಚಾರ ಅಲ್ವಾ. ಸೊ NRCನೂ ಬಂದುಬಿಟ್ರೆ ಮುಂದೆ 1971ಕ್ಕಿಂತ ಮೊದಲಿಂದಲೂ ಭಾರತದಲ್ಲಿ ನಮ್ಮ ಕುಟುಂಬದವರು ನಾವೆಲ್ಲ ವಾಸ ಮಾಡ್ಕೊಂಡು ಬಂದಿದ್ದೀವಿ ಅಂತ ಸಾಬೀತು ಮಾಡಬೇಕಾಗತ್ತೆ. ಇದಕ್ಕೆ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಐಡೆಂಟಿಟಿ ಕಾರ್ಡನ್ನು ಕೊಡ್ಬೋದು. ಯಾವುದೇ ದಾಖಲೆ ಇಲ್ಲದ ಒಂದು ವೇಳೆ ಬಡ ನಾಗರಿಕರು ಯಾರಾದರೂ ಇದ್ದರೆ, ಮುಂಚಿನಿಂದಲೂ ಇದ್ದಾರೆ ಬಟ್ ಅವ್ರ ಹತ್ರ ಇಲ್ಲ, ದಾಖಲೆನೇ ಇಲ್ಲ, ಅವತ್ತು ಹುಟ್ಟಿದವ್ರ ಹತ್ರನೂ ಇಲ್ಲ, ಅವ್ರ ನೆಕ್ಸ್ಟ್ ಜನ್ರೇಷನ್ ಹತ್ರನೂ ಇಲ್ಲ, ಆ ರೀತಿ ಕೇಸ್ ಇರಬಹುದಾ? ಇದ್ದರೆ ಒಂದು ವೇಳೆ ಸಾಧ್ಯತೆ ಇದ್ದುಬಿಟ್ರೆ, ಒಬ್ಬರು ಇಬ್ಬರು ಇದ್ದುಬಿಟ್ರೆ, ಯಾವುದೇ ದಾಖಲೆ ಇಲ್ಲದಿದ್ದರೂ ಅಂಥವ್ರು ಚಿಂತೆ ಮಾಡಬೇಕಾಗಿಲ್ಲ. ಯಾಕಂದರೆ ಅಂಥವರು ವಿಟ್ನೆಸ್ ಅಥವಾ ಸಾಕ್ಷಿಗೆ ಊರಿನ ಯಾರನ್ನಾದರೂ ಕರ್ಕೊಂಡು ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಸಮುದಾಯ ಗುರುತು ಪ್ರಕ್ರಿಯೆ ನಡೆಸಿ, ಅಂದರೆ ಊರಿನ ಜನರನ್ನ ಒಂದು ಕಡೆ ಸೇರಿಸಿ ಎಲ್ಲರಿಂದ ಅಭಿಪ್ರಾಯ ಸಂಗ್ರಹಿಸಿ ಈ ರೀತಿ ಯಾವುದೇ ದಾಖಲೆಗಳನ್ನು ಹೊಂದಿರದ ಕೆಲವು ವ್ಯಕ್ತಿಗಳು ಉಳ್ಕೊಂಡಿದ್ದಾರೆ. ಅಂದರೆ 1971ಕ್ಕಿಂತ ಮುಂಚಿನಿಂದಲೂ ವಾಸ ಮಾಡ್ತಿದ್ದಾರೆ. ಆದರೆ ಅವ್ರ ಹತ್ರ, ಅವ್ರ ನೆಕ್ಸ್ಟ್ ಜನ್ರೇಷನ್ ಹತ್ರ ಯಾವುದೇ ಒಂದೇ ಒಂದು ಆಧಾರ ಇಲ್ಲ. ಬಟ್ ಅವ್ರಿಗೆ ಗೊತ್ತಿದೆ ಆ ಊರಲ್ಲಿ ಅಂತ ಹೇಳಿದ್ರೆ ಸಮುದಾಯ ಗುರುತು ಪತ್ತೆ ಕಾರ್ಯವನ್ನು ಮಾಡಲಾಗುತ್ತೆ. ಇಡೀ ಊರಿನವ್ರನ್ನ ಸೇರಿಸಿ ಅವರ ಐಡೆಂಟಿಟಿಯನ್ನು ಕನ್ಫರ್ಮ್ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. NPR ಅಂದ್ರೇನು? NPR ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ. ಅಂದರೆ ಭಾರತದ ಭೂಮಿಯ ಮೇಲೆ ಪ್ರಜೆಗಳು, ಅಕ್ರಮ ವಲಸಿಗರು ಎಲ್ಲರೂ ಸೇರಿ ಎಷ್ಟು ಮನುಷ್ಯ ಜೀವಿಗಳು ವಾಸ ಆಗಿದ್ದಾರೆ ಅಂತ ಗುರುತಿಸಿ ಲೆಕ್ಕ ಹಾಕೋದು. NPRನಲ್ಲಿ ಬರೋರು ಬರೀ ನಾಗರಿಕರೇ ಅಲ್ಲ. NPRನಲ್ಲಿ ಬರೋದು ನಾಗರಿಕತ್ವವನ್ನು ಕನ್ಫರ್ಮ್ ಮಾಡಲ್ಲ. NPRನಲ್ಲಿ ಅಂದರೆ ಭಾರತದಲ್ಲಿ ವಾಸ ಮಾಡ್ತಿರೋ ಮನುಷ್ಯರು ಅಂತ ಅಷ್ಟೇ ಆಗುತ್ತೆ. ಭಾರತದಲ್ಲಿ 6 ತಿಂಗಳಿಗಿಂತ ಹೆಚ್ಚಿನ ಸಮಯದಿಂದ ವಾಸ ಮಾಡ್ತಿರೋ ಪ್ರತಿಯೊಬ್ಬ ಮಾನವ ಜೀವಿಯ ಲೆಕ್ಕ ಇದು. ಒಂದು ದೇಶಕ್ಕೆ ಗೊತ್ತಿರಬೇಕಲ್ಲ ಎಷ್ಟು ಮನುಷ್ಯರು ವಾಸ ಆಗಿದ್ದಾರೆ ಅಂತ, ಅದರ ಲೆಕ್ಕ ಅಷ್ಟೇ ಇದು. ಸೊ ಇದು ಮೂರನ್ನೂ ನೋಡಿ ಕೆಲವರ ಒಂದು ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, CAA ಅಡಿಯಲ್ಲಿ ಈ ಪಾಕಿಸ್ತಾನ್, ಬಾಂಗ್ಲಾ, ಅಫ್ಘಾನಿಸ್ತಾನ್ ಈ 3 ರಾಷ್ಟ್ರಗಳ ಅಲ್ಪಸಂಖ್ಯಾತರಿಗೆ ಇಲ್ಲಿ ನಾಗರಿಕತ್ವ ಕೊಡ್ತಾರೆ. ನೆಕ್ಸ್ಟ್ NRC ಅಡಿಯಲ್ಲಿ ನಾಗರಿಕರು ಯಾರು ಅಂತ ಪತ್ತೆ ಹಚ್ಚಲಾಗುತ್ತೆ. ಆಗ ತೀರಾ ಇತ್ತೀಚೆಗೆ ಗಡಿ ದಾಟಿಕೊಂಡು ಬಂದ ಅಕ್ರಮ ವಲಸಿಗರು ಅದರಲ್ಲಿ ಆ ಲಿಸ್ಟಲ್ಲಿ ಜಾಗವನ್ನು ಪಡೆಯೋದಿಲ್ಲ. ಬರೀ ನಾಗರಿಕರು ಯಾರು ಅಂತ ಒಂದು ಸಪ್ರೇಟ್ ಇನ್ನೊಂದು ಲಿಸ್ಟ್ ಆಗುತ್ತೆ NRC ಅಡಿಯಲ್ಲಿ. ನೆಕ್ಸ್ಟ್ NPR ಅಂತ ಮಾಡ್ತಾರೆ. ಆಗ ಎಲ್ಲ ಮನುಷ್ಯರ ಲೆಕ್ಕವನ್ನು ಹಿಡಿತಾರೆ.
ಇದರಲ್ಲಿ ಅಕ್ರಮ ವಲಸಿಗರು ಕೂಡ ಇರ್ತಾರೆ. ಆಗ ಕ್ಲಿಯರ್ ಲೆಕ್ಕ ಸರ್ಕಾರಕ್ಕೆ ಸಿಕ್ಕಿಬಿಡುತ್ತೆ ಅಕ್ರಮ ವಲಸಿಗರು ಯಾರ್ಯಾರಿದ್ದಾರೆ ಅಂತ. NPRನಲ್ಲಿ ಅವರ ಲೆಕ್ಕವೂ ಕೂಡ ಕರೆಕ್ಟಾಗಿ ಬಂದು ಬಿಡುತ್ತೆ. ಆಗ ಸರ್ಕಾರ ಮುಂದಿನ ಹೆಜ್ಜೆಗಳನ್ನು ಯೋಚನೆ ಮಾಡ್ಬೋದು. ಅವರು ಭಾರತದಲ್ಲಿ ಇರಬೇಕು ಅಂದರೆ ಯಾವ ರೀತಿ ಇರಬೇಕು, ಅವ್ರನ್ನ ಅವರವ್ರ ದೇಶಕ್ಕೆ ವಾಪಸ್ ಕಳಿಸೋದು ಅಂದರೆ ಯಾವ ರೀತಿ ಕಳಿಸ್ಬೇಕು, ಆಯಾ ಸರ್ಕಾರಗಳೊಂದಿಗೆ ಮಾತುಕತೆ, ಇವೆಲ್ಲ ಮುಂದಿನ ಹಂತದ ಪ್ರಕ್ರಿಯೆಗಳು ಬರಬಹುದು. ಸದ್ಯಕ್ಕೆ ಇದ್ರ ಬಗ್ಗೆ ಯಾವುದೇ ಡೀಟೇಲ್ ಇಲ್ಲ. ಆದರೆ ಒಂದಂತೂ ಸ್ಪಷ್ಟ, ಯಾರೆಲ್ಲ NRCಯಲ್ಲಿ ಅಂದರೆ ಸಿಟಿಸನ್ಸ್ ರಿಜಿಸ್ಟ್ರಿಯಲ್ಲಿ ಸ್ಥಾನವನ್ನು ಪಡೆಯೋದಿಲ್ಲ ಬಟ್ NPRನಲ್ಲಿ ಸ್ಥಾನ ಪಡಿತಾರೆ, ಅವರು ಭಾರತದಲ್ಲಿ ಕೆಲ ಕಾಲ ಇರೋಕ್ಕೆ ಸಾಧ್ಯ ಆದರೂ ಕೂಡ ಕೇವಲ ವಲಸಿಗ ಪಾಪ್ಯುಲೇಷನ್ ಆಗಿ ಮಾತ್ರ ಇರೋಕ್ಕೆ ಸಾಧ್ಯ ಆಗುತ್ತೆ. ನಾಗರಿಕರಿಗೆ ಇರೋ ಯಾವುದೇ ಹಕ್ಕುಗಳು ಇನ್ಕ್ಲೂಡಿಂಗ್ ವೋಟಿಂಗ್ ರೈಟ್ಸ್ ಅವರಿಗೆ ಸಿಗೋ ಸಾಧ್ಯತೆ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋಗ್ತಾ ಹೋಗ್ತಾ ಮತ್ತಷ್ಟು ಕ್ಲಾರಿಟಿ ಬರೋ ನಿರೀಕ್ಷೆ ಇದೆ. ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಹೆಚ್ಚಿನ ಮಾಹಿತಿ ಲಭ್ಯ ಆಗಿಲ್ಲ. ಈ ಕ್ಷಣದ ಮಾಹಿತಿ ಆಧಾರದ ಮೇಲೆ ಈ ವರದಿ ಮಾಡಿದ್ದೀವಿ. ಮುಂದಿನ ಕೆಲ ಗಂಟೆಗಳಲ್ಲಿ 24 ಗಂಟೆ 48 ಗಂಟೆ ಹೋಗ್ತಾ 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 ಮತ್ತಷ್ಟು ಕ್ಲಾರಿಟಿ ಸಿಗೋ ಸಾಧ್ಯತೆ ಇರುತ್ತೆ. ನಾವು ಕೂಡ ಮೋರ್ ಕ್ಲಾರಿಟಿ ಸಿಕ್ಕಾಗೂ ಕೂಡ ಹೆಚ್ಚೆಚ್ಚು ಕ್ಲಾರಿಟಿ ಸಿಕ್ಕಾಗೂ ಕೂಡ ಹೆಚ್ಚೆಚ್ಚು ಮಾಹಿತಿ ನಿಮಗೆ ತಲುಪಿಸ್ತಾನೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆಗ ನಾವು ನೆಕ್ಸ್ಟ್ ಹಾಕೋ ಪ್ರತಿಯೊಂದು ವಿಡಿಯೋ ನೇರವಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡೋ ಮೂಲಕ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.